ನಾವು ಗಂಡಸರನ್ನ ನಂಬಲ್ಲ, ಹೆಣ್ಮಕ್ಳನ್ನ ನಂಬುತ್ತೀವಿ. ಇಂಥ ಹೇಳಿಕೆಯನ್ನ ಕೊಟ್ಟವರು ಯಾರು? ಯಾತಕ್ಕೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ? ಈ ಹೇಳಿಕೆ ಯಾವ ರೀತಿಯಾದಂತಹ ಪ್ರಭಾವವನ್ನ ಬೀರುತ್ತೆ ಗೊತ್ತಿಲ್ಲ. ಸೊ ನಾವು ಗಂಡಸರನ್ನ ನಂಬಲ್ಲ, ಹೆಣ್ಣು ಮಕ್ಕಳನ್ನ ನಂಬುತ್ತೇವೆ. ಅದಕ್ಕೆ ಅವರಿಗೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. 2,000 ರೂಪಾಯಿ ಹೆಣ್ಣು ಮಕ್ಕಳಿಗೆ ಕೊಡ್ತೇವೆ ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಆ ದುಡ್ಡಲ್ಲಿ ಮನೆ ನಡೆಸ್ತಾರೆ. ಗಂಡಸರಾದರೆ ಎಣ್ಣೆ ಅಂಗಡಿಗೆ ಹೋಗ್ತಿದ್ರಿ, ಅದಕ್ಕೆ ಹೆಣ್ಣು ಮಕ್ಕಳಿಗೆ ಹಣೆ ಕೊಡ್ತಾ ಇದ್ದೀವಿ. ಈಗ ಮೋದಿ ನಮ್ಮ ಗ್ಯಾರಂಟಿ ಕಾಪಿ ಮಾಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ, ಉಪಮುಖ್ಯಮಂತ್ರಿಯ ಹೇಳಿಕೆ. ಗಂಡಸರನ್ನ ನಾವು ನಂಬಲ್ಲ, ಹೆಣ್ಣು ಮಕ್ಕಳನ್ನ ನಂಬುತ್ತೀವಿ, ಅದಕ್ಕೆ ಅವರಿಗೆ ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ ಅನ್ನೋದನ್ನ ಕೆಪಿಸಿ ಕಚೇರಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸೊ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀವಿ, ಏನಾದರೂ ಗಂಡು ಮಕ್ಕಳಿಗೆ ಕೊಟ್ಬಿಟ್ಟಿದ್ರೆ ಅವ್ರು ಎಣ್ಣೆ ಅಂಗಡಿಗೆ ಹೋಗ್ತಾ ಇದ್ರು, ಅದಕ್ಕೆ ಹೆಣ್ಣು ಮಕ್ಕಳಿಗೆ ಹಣ ಕೊಡ್ತಾ ಇದ್ದೀವಿ. ಈಗ ಮೋದಿ ನಮ್ಮ ಗ್ಯಾರಂಟಿ ಕಾಪಿ ಮಾಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿಗೆ. ಇನ್ನೊಂದು ಕಡೆಗೆ ಗಂಡು ಮಕ್ಕಳಿಗೂ ಕೂಡ ಚಾಟಿ ಬೀಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೆಪಿಸಿ ಕಚೇರಿಯಲ್ಲಿ ಮಾತನಾಡಿದ್ದು, ಅವ್ರು ಹೇಳ್ತಾ ಇರುವಂಥದ್ದು ಗಂಡಸರಾದರೆ ಎಣ್ಣೆ ಅಂಗಡಿಗೆ ಹೋಗ್ತಾ ಇದ್ರಿ, ಸೊ ಹಾಗಾಗಿ 2,000 ರೂಪಾಯಿ ನಾವು ಹೆಣ್ಮಕ್ಳಿಗೆ ಕೊಟ್ಟಿರೋದು ಅದೇ ಕಾರಣಕ್ಕೆ, ಗಂಡು ಮಕ್ಕಳಿಗೆ ಕೊಟ್ಟಿಲ್ಲ ನಾವು. ಹಾಗಾಗಿ ನಾವು ಗಂಡಸರನ್ನ ನಂಬಲ್ಲ, ಹೆಣ್ಮಕ್ಳನ್ನ ನಂಬ್ತೀವಿ, ಅದಕ್ಕೆ ಅವ್ರಿಗೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅಂತಿದ್ದಾರೆ. ಸೊ 2,000 ರೂಪಾಯಿ ಯಾತಕ್ಕೆ ಕೊಟ್ಟಿದ್ದೀವಿ ಅನ್ನೋದರ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈಗ ಗಂಡು ಮಕ್ಕಳು ಏನು ಮಾಡಬೇಕು? ಗಂಡು ಮಕ್ಕಳನ್ನು ನಂಬೋದಿಲ್ಲ ಅಂತಂದರೆ ಗಂಡು ಮಕ್ಕಳಿಗೆ ಕಾಂಗ್ರೆಸ್ಸನ್ನು ನಂಬೇಕಾ, ನಂಬಾರ್ದಾ? ಇದು ಚರ್ಚೆಗೆ ನಾಂದಿ ಆಡುತ್ತೆ. ಈ ಎಲೆಕ್ಷನ್ ಟೈಮಲ್ಲಿ ಇಂಥ ಹೇಳಿಕೆಗಳು ಬಹಳ 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 ಎಫೆಕ್ಟ್ಗಳನ್ನು ತಂದಿಡುತ್ತೆ. ಹೆಣ್ಣುಮಕ್ಕಳಷ್ಟೇ ಸಾಕು ಅಂದರೆ ಹೆಣ್ಮಕ್ಳು ಓಟ್ ಹಾಕ್ಸ್ಕೊಳ್ಳಿ ಅಂತ ಶುರು ಮಾಡ್ತಾರೆ ಮೋಸ್ಟ್ಲಿ. ಸೊ ಅವ್ರ ದುಡ್ಡಲ್ಲಿ ಮನೆ ನಡೆಸ್ತಾರೆ ಹೆಣ್ಮಕ್ಳು. ಗಂಡಸರಾದರೆ ಎಣ್ಣೆ ಅಂಗಡಿಗೆ ಹೋಗ್ತಾ ಇದ್ರಿ, ಇನ್ನು ಗಂಡು ಮಕ್ಕಳು ಮನೆಯೇ ನಡೆಸಲ್ವಾ? ಓಕೆ, ಅವ್ರ ಪ್ರಕಾರ, ಡಿ ಕೆ ಶಿವಕುಮಾರ್ ಅವ್ರ ಪ್ರಕಾರ ಅದಕ್ಕೆ ಹೆಣ್ಮಕ್ಳಿಗೆ ಹಣ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ದುಡ್ಡು ಸರ್ಕ್ಯುಲೇಷನ್ ಆಗ್ತಾ ಇರಬೇಕು, ಜನರ ಮಧ್ಯೆ ಆಗ್ತಾ ಇರಬೇಕು, ಒಂದ್ ಕಡೆ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ 2,000 ರೂಪಾಯಿ ತಗೊಂಡವನು ಯಾರು ಮನೇಲಿ ಮಡಿಕೊಂಡು ಕೂತ್ಕೊಂಡಾರನ್ರಿ, ಡೆಪಾಸಿಟ್ ಮಾಡ್ಕೊಂಡು ಮಕ್ಕಳಿಗೆ ಫೀಸ್ ಕಟ್ತಾವ್ರೆ, ಗ್ಯಾಸ್ಗೆ ದುಡ್ಡು ಕಟ್ತಾವ್ರೆ, ಎಲ್ಲ ಓದಕ್ಕೆ, ಮಕ್ಕಳು ವಿದ್ಯಾಭ್ಯಾಸಕ್ಕೆ. ಹೆಣ್ಮಕ್ಳಿಗೆ ಯಾಕೆ ಕೊಡ್ತಾ ಇದ್ ಗೊತ್ತಾ? ನಿಮ್ನ ನೀವೆಲ್ಲ ವೈನ್ ಶಾಪ್ ಕೊಟ್ಟಿದ್ದೀರಿ ಅಂತ ನಿಮ್ಗೆ ಕೊಡ್ತಾ ಇಲ್ಲ ನಾವು. ನಿಮ್ಮ ಮೇಲೆ ನಮ್ ನಂಬಿಕೆ ಇಲ್ಲ, ಹೆಣ್ಮಕ್ಳ ಮೇಲೆ ನಮ್ ನಂಬಿಕೆ, ಅದಕ್ಕೆ ನೇರವಾಗಿ ಅವ್ರ ಅಕೌಂಟ್ ಕೊಡ್ತಾ ಇದೀವಿ ನಾವು. ಅವ್ರ ಬಸ್ ಅನುಕೂಲ ಆಗ್ತಾ ಇದೆ, ಹೆಣ್ಣು ಕುಟುಂಬದ ಕಂಡು ಅಂತ. ಸೊ ಇದಕ್ಕೆ ತಾವು ನನ್ನ ತಾಯಿಂದಿರಿಗೆ ನಾನು ಸರ್ವೆ ಮಾಡಿಸಿದ್ದೀನಿ, ಫೋನ್ ಮಾಡಿಸ್ತಾ ಇದ್ದೀನಿ. ಆಮೇಲೆ ನಿಮ್ಮ MLAಗಳಿಗೆಲ್ಲ ಆ ನಂಬರ್ಗಳೆಲ್ಲ ಕೊಡ್ತೀನಿ. ಮತ್ತು ನೀವು ಇದನ್ನ ಈ ಎಲೆಕ್ಷನ್ ಅಲ್ಲಿ ಮಾಡಬೇಕು. ಈ ದುಡ್ಡು ಸರ್ಕ್ಯುಲೇಷನ್ ಆಗ್ತಾ ಇರಬೇಕು, ಜನರ ಮಧ್ಯೆ ಆಗ್ತಾ ಇರಬೇಕು, ಒಂದ್ ಕಡೆ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ 2,000 ರೂಪಾಯಿ ತಗೊಂಡವನು ಯಾರು ಮನೇಲಿ ಮಡಿಕೊಂಡು ಕೂತ್ಕೊಂಡಾರನ್ರಿ, ಡೆಪಾಸಿಟ್ ಮಾಡ್ಕೊಂಡು ಮಕ್ಕಳಿಗೆ ಫೀಸ್ ಕಟ್ತಾವ್ರೆ, ಗ್ಯಾಸ್ಗೆ ದುಡ್ಡು ಕಟ್ತಾವ್ರೆ, ಎಲ್ಲ ಓದಕ್ಕೆ, ಮಕ್ಕಳು ವಿದ್ಯಾಭ್ಯಾಸಕ್ಕೆ. ಹೆಣ್ಮಕ್ಳಿಗೆ ಯಾಕೆ ಕೊಡ್ತಾ ಇದ್ ಗೊತ್ತಾ? ನಿಮ್ನ ನೀವೆಲ್ಲ ವೈನ್ ಶಾಪ್ ಕೊಟ್ಟಿದ್ದೀರಿ ಅಂತ ನಿಮ್ಗೆ ಕೊಡ್ತಾ ಇಲ್ಲ ನಾವು. ನಿಮ್ಮ ಮೇಲೆ ನಮ್ ನಂಬಿಕೆ ಇಲ್ಲ, ಹೆಣ್ಮಕ್ಳ ಮೇಲೆ ನಮ್ ನಂಬಿಕೆ, ಅದಕ್ಕೆ ನೇರವಾಗಿ ಅವ್ರ ಅಕೌಂಟ್ ಕೊಡ್ತಾ ಇದೀವಿ ನಾವು. ಅವ್ರ ಬಸ್ ಅನುಕೂಲ ಆಗ್ತಾ ಇದೆ, ಹೆಣ್ಣು ಕುಟುಂಬದ ಕಂಡು ಅಂತ. ಸೊ ಇದಕ್ಕೆ ತಾವು ನನ್ನ ತಾಯಿಂದಿರಿಗೆ ನಾನು ಸರ್ವೆ ಮಾಡಿಸಿದ್ದೀನಿ, ಫೋನ್ ಮಾಡಿಸ್ತಾ ಇದ್ದೀನಿ. ಆಮೇಲೆ ನಿಮ್ಮ MLAಗಳಿಗೆಲ್ಲ ಆ ನಂಬರ್ಗಳೆಲ್ಲ ಕೊಡ್ತೀನಿ. ಮತ್ತು ನೀವು ಇದನ್ನ ಈ ಸೊ ಅದರಲ್ಲಿ ಒಂದು ಮಾತು ಹೇಳ್ತಾರೆ, ಒಂದು ಗಂಡು ಮಕ್ಕಳನ್ನು ನಾವು ನಂಬಲ್ಲ, ಹೆಣ್ಮಕ್ಳನ್ನ ನಂಬುತ್ತೀವಿ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಬಟ್ ಇನ್ ಬಿಟ್ವೀನ್ ದ ಲೈನ್ಸ್ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅವರು, ಬಹಳ ಬಹಳ ಅದನ್ನು ಗಮನಿಸ್ಕೊಳ್ಬೇಕು. ಸರ್ವೆ ಮಾಡಿಸ್ತಾ ಇದ್ದೀವಿ, ಎಲ್ಲ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ, ಆ ನಂಬರ್ಸ್ಗಳನ್ನು ನಾನು ನಿಮ್ಮ MLAಗಳಿಗೆಲ್ಲ ಕೊಡ್ತೀನಿ. ಯಾವ ನಂಬರ್ಸ್ಗಳು? ಫೋನ್ ನಂಬರ್ಸ್ಗಳ ಅಧಿಕಾರ ದುರುಪಯೋಗನ? ಗೊತ್ತಿಲ್ಲ ನನಗೆ. ಅವ್ರು ಏನು ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡಬೇಕು ಅವರು.